ಮತ್ತೆ ಸುಹಾಸಿನಿಗೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಸರ್ಕಾರಿ ವೈದ್ಯೆ ಡಾಕ್ಟರ್ ಪಲ್ಲವಿ ಅವರು. ಪಲ್ಲವಿ ಅವರೇ, ಸರ್ಕಾರಿ ಯೋಜನೆಗಳು, ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗಿರುವ ಯೋಜನೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಯೋಜನೆಗಳ ಬಗ್ಗೆ ಜಾಗೃತಿ ಎಷ್ಟು ಮೂಡಿದೆ ಅಂತ ಅನ್ನಿಸ್ತಾ ಇದೆ ನಿಮಗೀಗ? ತುಂಬಾ ಈ ಯೋಜನೆಗಳೆಲ್ಲ ಅನುಷ್ಠಾನಗೊಂಡಿರೋದ್ರಿಂದ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಮೊದಲು ಏನಿದೆ ಅಂತ ಹೇಳ್ತೀರಾ? ಆಗಿದೆ, ತುಂಬಾ ಆಗಿದೆ. ಯಾಕಂದರೆ ಮೊದಲು ಹಳ್ಳಿ ಜನರಿಗೆ ಗರ್ಭಿಣಿ ಆಗ್ತೀನಿ, ಡೆಲಿವರಿ ಆಗ್ತೀನಿ, ನಾರ್ಮಲ್ಲು ಅಂತ ಒಂದು ತಿಳುವಳಿಕೆ ಇತ್ತು. ಅದನ್ನು ಹೋಗಲಾಡಿಸಿ ಗರ್ಭಿಣಿ ಅನ್ನೋದು ಒಂದು ಅವಸ್ಥೆ, ಇದರಲ್ಲಿ ಯಾವ ರೀತಿ ಬೇಕಾದ್ರೆ ತಾಯಿ ಹಾಗೂ ಮಗುವಿನ 2 ಜೀವಗಳಿರುತ್ತೆ. ಇದನ್ನು ರಕ್ಷಿಸೋಕ್ಕೆ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸಿದೆ. ಹಾಗೂ ಇನ್ಸೆಂಟಿವ್ಸ್ ಅಥವಾ ಮೋಟಿವೇಶ್ನಲ್ ಇನ್ಸೆಂಟಿವ್ಸ್ ಥರ ಈಗ ಮಡಿಲು ಕಿಟ್ ಆಗಲಿ, ಪ್ರಸೂತಿ ಆರೈಕೆಯಾಗಲಿ, ಈ ರೀತಿ ಹಣಗಳನ್ನ ಕೊಡ್ತಿರೋದ್ರಿಂದ ಜನರು ತಾವಾಗೇ ಬಂದು ನೋಂದಣಿ ಮಾಡ್ಕೋತಾ ಇದ್ದಾರೆ. ಅವರಲ್ಲಿ ಸ್ವಲ್ಪ ತಿಳುವಳಿಕೆ ಬಂದಿದೆ. ಮತ್ತು ತಿಳುವಳಿಕೆ ಬರೆಸ್ಲಿಕ್ಕೋಸ್ಕರನೇ ನಮ್ಮ ಆಶಾ ಕಾರ್ಯಕರ್ತೆಯರು, ಮತ್ತು ಅಂಗನವಾಡಿ ವರ್ಕರ್ಸು, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು, ಇವರೆಲ್ಲ ಏನು ಅಂತಂದರೆ ಅವ್ಳು ಗರ್ಭಿಣಿ ಆದ ತಕ್ಷಣ ಅವ್ಳಿಗೆ ಏನೇನು ಸರ್ಕಾರದಿಂದ ಪ್ರೋಗ್ರಾಮ್ಗಳು ಇದೆ ಅಂತಂದರೆ, ಕಾರ್ಯಕ್ರಮಗಳಿದೆ, ಏನೇನು ಬೆನಿಫಿಟ್ಸ್ಗಳು ಸಿಗುತ್ತೆ, ಅವಳು ಯಾವಾಗ ತೋರಿಸ್ಕೋಬೇಕು, ಅವ್ರು ರೆಗ್ಯುಲರ್ ಚೆಕಪ್ನೆಲ್ಲ ಅವರೇ ಮಾನಿಟರ್ ಮಾಡ್ತಾರೆ. ಓಕೆ, ಈಗ ಅಂದರೆ ಹೇಗೆ ನೀವು ಸರ್ಕಾರಿ ಆಸ್ಪತ್ರೆಯಿಂದ ಯಾವ ರೀತಿ ಜಾಗೃತಿ ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂತ, ಏನೋ ಕ್ಯಾಂಪೇನ್ಗಳೇನಾದರೂ ಮಾಡ್ತಾ ಇದ್ದೀರಾ ಹೇಗೆ? IEC ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ ನಾವು. ಅವ್ರಿಗೆ ಏನೇನು ಪ್ರೋಗ್ರಾಮ್ಗಳು ಬರುತ್ತೆ ಅನ್ನೋದನ್ನು ಪ್ರತಿಯೊಂದು ಆಸ್ಪತ್ರೆಗಳಲ್ಲೂ ಈಗ TV ಇದೆ. TV-ನಲ್ಲಿ ನಮ್ಮ ಯಾವ್ಯಾವ ಪ್ರೋಗ್ರಾಮ್ಗಳಿದೆ ಅಂತ ನಾವು ಡಿಸ್ಪ್ಲೇ ಮಾಡ್ತಾ ಇರ್ತೀವಿ. ಅದೇ ಥರ ತಿಂಗಳಿಗೊಂದ್ಸತಿ ಕ್ಯಾಂಪ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಕ್ಯಾಂಪ್ಗಳನ್ನ ಕಂಡಕ್ಟ್ ಮಾಡಿ ಅಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಉಚಿತವಾಗಿ ರಕ್ತ ಪರೀಕ್ಷೆ ಮತ್ತು ಮೂತ್ರ ಪರೀಕ್ಷೆ ಆಗಿರ್ಬೋದು, ಹಾಗೆ ಅವ್ರಿಗೆ ಬಂದು ಹೋಗಲಿಕ್ಕೆ ಬಸ್ ಫೇರ್ ನಾವೇ ಉಚಿತವಾಗಿ ಕೊಡೋದು, ಅವ್ರಿಗೆ ಮಧ್ಯಾಹ್ನದ ಊಟ ಅರೇಂಜ್ ಮಾಡೋದು, ಹಾಗೆ ನುರಿತ ಸ್ತ್ರೀರೋಗ ತಜ್ಞರನ್ನೆಲ್ಲ ಕರೆಸಿ ಕ್ಯಾಂಪ್ ಮಾಡೋದು, ಏನಾರ ಫಾಲ್ಟ್ ಇದ್ದರೆ ಐಡೆಂಟಿಫೈ ಮಾಡಿ IS ಸೆಂಟ್ರಿಗೆ ರೆಫರ್ ಮಾಡೋದು, ಇವೆಲ್ಲನೂ ನಾವು ಕ್ಯಾಂಪ್ ಮೂಲಕ ತಿಂಗಳು ಮಾಡಿಕೊಂಡು ಅವ್ರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ವಿ. ಇದರಿಂದ ಅವರೇ ಮುಂದಾಳತ್ವ ತೊಗೊಂಡು ಮುಂದೆ ಬಂದು ರಿಜಿಸ್ಟರ್ ಮಾಡ್ಕೋತಾ ಇದ್ದಾರೆ. ಕೆಲವರು ಅಂದರೆ ಈ ಒಂದು ಕ್ಯಾಂಪ್ಗಳಲ್ಲಿ ಭಾಗವಹಿಸೋದಿಲ್ಲ, ಅಂದರೆ ಯೋಜನೆಗಳ ಫಲವನ್ನು ಅನುಭವಿಸೋದಕ್ಕೆ ಬರೋದಿಲ್ಲ ಅಂಥ ಗರ್ಭಿಣಿಯರನ್ನ ಸರ್ಕಾರದಿಂದ ಗುರುತಿಸುವಂತಹ ಕಾರ್ಯಕ್ರಮ ಏನಾದ್ರು ನಡೆಯುತ್ತಾ? ಹೌದು, ಪ್ರತಿಯೊಂದು ಹಳ್ಳಿನಲ್ಲೂ ಆಶಾ ಕಾರ್ಯಕರ್ತರು ಅಂತ ಇರ್ತಾರೆ. ಅವರು ಅವರು ಬಂದು ನಾನು ಗರ್ಭಿಣಿ ಅಂತ ಹೇಳ್ಕೊಂಡ ತಕ್ಷಣವೇ ಅವರು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರಿಗೆ ಹೇಳ್ತಾರೆ. ಅವರೇ ಹೋಗಿ ಅವ್ರ ಮನೆ ಮಕ್ಕಳಿಗೆ ಹೋಗಿ ರಿಜಿಸ್ಟರ್ ಮಾಡ್ಕೋತಾರೆ. ರಿಜಿಸ್ಟರ್ ಮಾಡ್ಕೊಂಡು ಪ್ರತಿಯೊಂದು ಕೇರ್ನು ತೊಗೋತಾರೆ ಅವರು. ಅಂದರೆ ಈ ತಾಯಿ ಕಾರ್ಡ್ ಎಲ್ಲನೂ ಮನೆಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಂಡು ಬರೋಕ್ಕಾಗತ್ತಾ ಅಥವಾ ಅವು ಸರ್ಕಾರಿ ಆಸ್ಪತ್ರೆ ಬರಬೇಕಾಗತ್ತಾ? ಈಗ ಯಾರು ಬರೋಕ್ಕಾಗಲ್ಲ ಅಲ್ಲಿ ಇವರಂತೂ ಇರ್ತಾರೆ. ಪ್ರತಿಯೊಂದು ಸಾರ್ವಜನಿಕ ಸಂಖ್ಯೆಗೆ ಆಶಾ ಕಾರ್ಯಕರ್ತರಂತ ಇರ್ತಾರೆ. ಅವ್ರನ್ನ ರಿಜಿಸ್ಟರ್ ಮಾಡಿಕೊಂಡು ಅವರೇ ಆಸ್ಪತ್ರೆಗೆ ಕರ್ಕೊಂಡ್ಬರ್ತಾರೆ. ಓಕೆ, ನೀವು ಗರ್ಭಿಣಿಯರನ್ನ ಯಾರು ಅಂತ ಗುರುತಿಸ್ತೀರಾ, ಆಮೇಲೆ ತಾಯಿ ಕಾರ್ಡ್ ಕೊಡೋದಕ್ಕೆ ನೀವು ವ್ಯವಸ್ಥೆ ಮಾಡ್ತೀರಾ, ರಿಜಿಸ್ಟರ್ ಮಾಡ್ತೀರಾ. ರಿಜಿಸ್ಟರ್ ಮಾಡಿದ ತಕ್ಷಣ ನೀವು ಮಾಡುವಂಥ ಕೆಲಸ ಏನು, ಯಾವ ರೀತಿಯ ಚೆಕಪ್ಗಳನ್ನು ಮಾಡಲಾಗುತ್ತೆ ಗರ್ಭಿಣಿಯರಿಗೆ? ಫಸ್ಟ್ ಅವರು ರಿಜಿಸ್ಟರ್ ಮಾಡಾದಮೇಲೆ ಅವ್ರ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರು ಪ್ರತಿ ಗುರುವಾರ ಕರ್ಕೊಂಬರ್ತಾರೆ. ಅವರು ಆಸ್ಪತ್ರೆಗೆ ಕರ್ಕೊಂಬಂದಾಗ ಅಲ್ಲಿ ಅವರ ತೂಕ ಚೆಕ್ ಮಾಡ್ತೀವಿ, BP ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡ್ತೀವಿ. ಪ್ರತಿಯೊಂದನ್ನು ಚೆಕ್ ಮಾಡಿ ಆ ಕಾರ್ಡ್ನಲ್ಲಿ ಎಂಟ್ರಿ ಮಾಡ್ತೀವಿ. ಹಾಗೂ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆಗೆಲ್ಲ ಸೌಲಭ್ಯಗಳು ಅಲ್ಲೇ ಇದ್ದರೆ ಉಚಿತವಾಗಿ ಅದನ್ನು ಅಲ್ಲೇ ಪರೀಕ್ಷೆ ಮಾಡಿ ಅದ್ರ ಎಷ್ಟು ಪ್ರಮಾಣ ಇದೆ ಅದನ್ನು ಮೆನ್ಷನ್ ಮಾಡಿಬಿಟ್ಟು, ಕಮ್ಮಿ ಇದ್ದರೆ ಅದನ್ನು ಒಂದು ನಾರ್ಮಲ್ ಲೆವೆಲ್ಗೆ ಬರೋಕ್ಕೆ ಏನೇನು ಮಾಡಬೇಕು ಅವರು ವೈದ್ಯರಿಗೆ ರೆಫರ್ ಮಾಡ್ತಾರೆ. ವೈದ್ಯರು ಅವಳ ಶಾರೀರಿಕ ಪರೀಕ್ಷೆ ಎಲ್ಲ ಮಾಡಿ ಮಗುವಿನ ಆರೋಗ್ಯ ಚೆನ್ನಾಗಿದೆಯೋ ಇಲ್ವೋ ಚೆಕ್ ಮಾಡಿ, ಅವಳಿಗೆ ಬೇರೆ ಯಾವುದರ ಕಾಯಿಲೆಯಿಂದ ತೊಂದರೆಯಿಂದ ಬಳಲ್ತಿದ್ದಾಳ ಅದನ್ನು ಎಲ್ಲ ಚೆಕ್ ಮಾಡಿ ಮೆನ್ಷನ್ ಮಾಡಿ, ಅಲ್ಲಿ ಯಾವ ರೀತಿ ಸೌಲಭ್ಯಗಳನ್ನ ಮತ್ತು ಚಿಕಿತ್ಸೆನ ಕೊಡ್ಲಿಕ್ಕೆ ಸಾಧ್ಯ ಅದನ್ನು ಕೊಡ್ತೀವಿ. ಅಲ್ಲಾಗಲಿಲ್ಲ, ಅವಳು ಹೈ ರಿಸ್ಕ್ ಅಂತ ಗೊತ್ತಾಯಿತು, ಅಂಥ ಸಂದರ್ಭದಲ್ಲಿ ಹೈಯರ್ ಸೆಂಟ್ರಿಗೆ ರೆಫರ್ ಮಾಡ್ತೀವಿ. ಓಕೆ, ಅಂದರೆ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಇರುತ್ತೆ ಕೆಲವರಿಗೆ, ಕೆಲವರಿಗೆ BP ಇರುತ್ತೆ, ಅಥವಾ ಇನ್ನೇನೋ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಕಂಡು ಬಂತು ಅಂತ ಇಟ್ಕೊಳ್ಳಿ. ಆವಾಗ ಅಲ್ಲಿ ವೈದ್ಯಕೀಯ ವ್ಯವಸ್ಥೆನ ಉಚಿತವಾಗಿ ಆವಾಗಲೇ ನೀಡಲಾಗುತ್ತಾ ಅಥವಾ ನೀವು ಹೇಳಿದಂಗೆ ಬೇರೆ ಕಡೆ ರೆಫರ್ ಮಾಡಲಾಗುತ್ತಾ? ಅಲ್ಲಿ ಸೌಲಭ್ಯ ಇದ್ದರೆ ಅಲ್ಲಿ ನೀಡ್ತೀವಿ. ಅವ್ರನ್ನ ಹೈ ರಿಸ್ಕ್ ಅಂತ ಹೇಳ್ತೀವಿ. ನಾರ್ಮಲ್ ಗರ್ಭಿಣಿ ಮಹಿಳೆಯರಿಗೆ ಏನು ಕೇರ್ ಕೊಡ್ತೀವಿ ಅದಕ್ಕಿಂತ ಹೆಚ್ಚಿನ ಕೇರ್ನ ಅವ್ರಿಗೆ ನಾವು ಕೊಡ್ತೀವಿ. ಓಕೆ, ಕೇರ್ ಕೊಟ್ಟು ಪ್ರತಿ ಗರ್ಭಿಣಿ ಮಹಿಳೆನ ನಾವು ತಿಂಗಳಿಗೊಂದ್ಸತಿ ಚೆಕಪ್ ಮಾಡಿದ್ರೆ ಅವ್ಳಿಗೆ 15 ದಿನಕ್ಕೊಂದ್ಸತಿ ಚೆಕಪ್ ಮಾಡ್ತೀವಿ, ಹೇಳಿ ಕಳಿಸ್ತೀವಿ. ಅವಳನ್ನ ಬರಲಿಕ್ಕೆ ಹೇಳಿ ಕಳಿಸ್ತೀವಿ. ಅವಳು ಬರಲಿಲ್ಲ ಅಂತಂದರೆ ನಾವೇ ಹೋಗಿ ಭೇಟಿ ಮಾಡಿ ಅವಳ ಏನು ಈ ರೀತಿ ಸಮಸ್ಯೆಗಳಿದೆ, ನಾರ್ಮಲಲ್ಲಿದೆಯಾ ಅಥವಾ ಇನ್ನೂ ಜಾಸ್ತಿ ಆಗ್ತಿದೆಯಾ ಅಂತ ನೋಡ್ತೀವಿ. ನಾರ್ಮಲ್ ಆಗಿದ್ದರೆ ಮೇಂಟೈನ್ ಮಾಡ್ಕೊಳಕ್ಕೆ ಹೋಗ್ತೀವಿ. ಇಲ್ಲಾಂದರೆ ಸ್ತ್ರೀರೋಗ ತಜ್ಞರಿಗೆ ರೆಫರ್ ಮಾಡಿ, ಹೈಯರ್ ಸೆಂಟ್ರಿಗೆ ರೆಫರ್ ಮಾಡಿ ಅಲ್ಲಿ ಮಾನಿಟರ್ ಮಾಡ್ತಾರೆ. ವೀಕ್ಷಕರೇ, ಒಬ್ಬ ಮಹಿಳೆ ಗರ್ಭಿಣಿ ಅಂತ ಗೊತ್ತಾದಾಗಿನಿಂದ ಆಕೆಯ ಹೆರಿಗೆ ಆದಮೇಲೆ ಅಂದರೆ ಹೆರಿಗೆ ನಂತರ ಕೂಡ ಆಕೆ ಈ ಸರ್ಕಾರಿ ಯೋಜನೆಗಳ ಫಲವನ್ನು ಸಂಪೂರ್ಣವಾಗಿ ಪಡೆಯಬಹುದು. ಉಚಿತ ತಪಾಸಣೆ ಹಾಗೆ ಉಚಿತ ಚಿಕಿತ್ಸೆಯನ್ನು ಕೂಡ ಆಕೆ ಪಡೆಯಬಹುದು. ಇದರ ಜೊತೆಗೆ ಹಣದ ಸಹಾಯ ಕೂಡ ಆಕೆಗಿರುತ್ತೆ. ಆದರೆ ಇದ್ರ ಬಗ್ಗೆ ಆಕೆಗೆ ಅರಿವು ಇರಬೇಕಾಗೋದು ಅತ್ಯಗತ್ಯ. ಇದ್ರ ಬಗ್ಗೆ ನಾವು ಇವತ್ತಿನ ಸುಹಾಸಿನಿಯಲ್ಲಿ ಮಾತಾಡಿದ್ವಿ. ಇದು ಇವತ್ತಿನ ಸುಹಾಸಿನಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.